ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ವ್ಯಾಪ್ತಿಯಲ್ಲಿ ಗಸ್ತಿನಲ್ಲಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಶ್ರಾವಣನಹಳ್ಳಿ ಗ್ರಾಮದ ಸಮೀಪ ಗೌರಿಬಿದನೂರು ಗಡಿಯ ಚಂದನದೂರು ಕ್ರಾಸ್ ಬಳಿ ರಾತ್ರಿ 11 ಗಂಟೆಗೆ ಟಾಟಾ ಕ್ವಾಲಿಸ್ ಕಾರನ್ನ ಹಿಂಬಾಲಿಸಿದಾಗ ಕಾರನ್ನ ವೇಗವಾಗಿ ಚಲಾಯಿಸುವ ರಭಸದಲ್ಲಿ ಚಾಲಕ ಕಲ್ಲಿಗೆ ಡಿಕ್ಕಿ ಹೊಡೆದು ಕಾರಿನಲ್ಲಿದ್ದ 3 ಜನ ಪರಾರಿಯಾಗಿದ್ದಾರೆ. ತಕ್ಷಣ ಸಿಬ್ಬಂದಿಗಳು KA45 M0050 ಟಾಟಾ ಕ್ವಾಲಿಸ್ ಕಾರನ್ನ ಪರಿಶೀಲಿಸಿದಾಗ ಕಾರಿನಲ್ಲಿ ಗಂಡು ಜಿಂಕೆ, ಗಂಡು ಮೊಲ ಹಾಗೂ M3 ಇಂಪ್ಯಾಕ್ಟ್ ಪವರ್ ಪ್ಲಾಟಿನಂ 720 ಗನ್, 3 ಬುಲೆಟ್ ಬಾಕ್ಸ್, 3 ಹೆಡ್ಲೈಟ್ ಚಾರ್ಜ್, ಹೈ ಪ್ರೆಷರ್ ಕಂಪ್ರೆಸರ್, 1 ಇನ್ವರ್ಟರ್ ಹಾಗೂ 2 ಜೊತೆ ಚಪ್ಪಲಿಯನ್ನು ವಶಕ್ಕೆ ಪಡೆದಿದ್ದಾರೆ. ಮಧುಗಿರಿ ವಲಯದ ಜಯಮಂಗಲಿ ಕೃಷ್ಣ ಮೃಗಧಾಮ ಇದೆಯಲ್ಲ, ಅಲ್ಲಿ ನಮ್ಮ ಮೈದನಹಳ್ಳಿ ಗಸ್ತು ಅನ್ನೋ ಪ್ರದೇಶದಲ್ಲಿ ರಾತ್ರಿ ನಮ್ಮ ಸಿಬ್ಬಂದಿ ವರ್ಗದವರು ಗಸ್ತು ಮಾಡಬೇಕಾದ್ರೆ ಒಂದು ಟಾಟಾ ಕ್ವಾಲಿಸ್ ವೆಹಿಕಲ್ಲು ಫಾಸ್ಟಾಗಿ ಮೂವ್ ಆಗಿದೆ ಅಲ್ಲಿ. ಸೊ ಅದನ್ನು ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು ನಮ್ಮವರು ಅದನ್ನು ತಡೀಲಿಕ್ಕೆ ಹೋದಾಗ ಅವ್ರು ವೆಹಿಕಲ್ ನಿಲ್ಲಿಸಿಲ್ಲ. ಅವರು ವೆಹಿಕಲ್ಲು ಮುಂದೆ ಫಾಸ್ಟಾಗಿ ಹೋದಾಗ ಇವ್ರಿಗೆ ಅನುಮಾನ ಬಂದಿದೆ. ಹಿಂದುಗಡೆನೇ ನಮ್ಮ ಸ್ಟಾಫ್ ಅದನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ತರಾತುರಿಯಲ್ಲಿ ಆ ವೆಹಿಕಲ್ಲು ಒಂದು ಶ್ರಾವಣಹಳ್ಳಿ ಅನ್ನೋ ಒಂದು ಕ್ರಾಸಲ್ಲಿ ಒಂದು PW ಬೋರ್ಡ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಅಲ್ಲಿರ್ತಕ್ಕಂಥ 3 ಜನನೂ ಕೂಡ ಪರಾರಿಯಾಗಿದ್ದಾರೆ. 3 ಜನ ಅಂತ ನಮ್ಮ ಸಿಬ್ಬಂದಿಯವರಿಗೆ ಹೇಳಿದ್ದಾರೆ. ಯಾವುದೇ ರೀತಿಯಿಂದ ಯಾರು ಕೂಡ ನಮಗೆ ಸಿಕ್ಕಿಲ್ಲ. ಕೊನೆಗೆ ಅದನ್ನು ಪರಿಶೀಲನೆ ಮಾಡಿದಾಗ KA45 M0050 ಅಂದ್ಬಿಟ್ಟು ಟಾಟಾ ಕ್ವಾಲಿಸ್ ವೆಹಿಕಲ್ ಆಗಿರ್ತದೆ. ಅದನ್ನು ಮತ್ತೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ನಮ್ಮ ಸಿಬ್ಬಂದಿಯವರಿಗೆ ಒಳಗಡೆಯಲ್ಲಿ ಕೃಷ್ಣ ಮೃಗ ಮತ್ತು 2 ಮೊಲಗಳು ಕೂಡ ಸಿಕ್ಕಿದೆ. ಅದನ್ನು ಸೊ ಅದ್ರ ಜೊತೆ ಒಂದು ಮೊಲ ಸಿಕ್ಕಿದೆ, ಒಂದು ಕೃಷ್ಣ ಮೃಗ, ಒಂದು ಮೊಲ ಸಿಕ್ಕಿದೆ. ಸೊ ಈ ಸಂಬಂಧಪಟ್ಟಂತೆ ಕೂಡಲೇ ತಕ್ಷಣವೇ ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳಿಗೆ ಮತ್ತು ಇವರಿಗೆಲ್ಲ ಮಾಹಿತಿ ಮಾಡಿ ಆ ವಾಹನದಲ್ಲಿರ್ತಕ್ಕಂಥ ಮೃತದೇಹಗಳನ್ನು, ಜೊತೆಗೆ ವಾಹನದಲ್ಲಿ ಟಾರ್ಚ್ ಲೈಟ್ಗಳು ಪ್ಲಸ್ಸು ರೈಫಲ್, ಸ್ಪೋರ್ಟಿಂಗ್ ರೈಫಲ್ ಗನ್ಗಳು, ಏರ್ ಗನ್ಗಳು, ಆಮೇಲೆ ಮಲ್ಟಿಪರ್ಪಸ್ ರೀಚಾರ್ಜಬಲ್ ಟಾರ್ಚ್ಗಳು ಸಿಕ್ಕಿದೆ ಅದರಲ್ಲಿ. ಪೋರ್ಟಬಲ್ ಹೈ ಪ್ರೆಷರ್ ಕಂಪ್ರೆಷನು ಸಿಕ್ಕಿದೆ ಅದರಲ್ಲಿ. ಆಮೇಲೆ ಪವರ್ ಸಪ್ಲೈ ಇನ್ವರ್ಟರ್ ಅಂತೂ ಒಂದು ಸಿಕ್ಕಿದೆ ಅದರಲ್ಲಿ. ಇದನ್ನು ನಾವು ನಮ್ಮ ಇದಕ್ಕೆ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಮಾಹಿತಿಗೆ ಮತ್ತು ಇದನ್ನು ನಾವು ಪೊಲೀಸರ ಸಹಕಾರದೊಂದಿಗೆ ಏನು ಎತ್ತ ಅನ್ನೋದು, ಆ ಗನ್ನು ಯಾರ್ದು ಮತ್ತು ವೆಹಿಕಲ್ ಯಾರ್ದು ಅನ್ನೋದು ತನಿಖೆ ನಡೆಸ್ತಾ ಇದ್ದಾರೆ. ಸಹಾಯಕ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದ್ದೇವೆ. ಆ ತಂಡ ರಚನೆ ಮಾಡಿ ಸದ್ಯದಲ್ಲಿ ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಆರೋಪಿಗಳು ಕೂಡ ನಾವು ವಶಕ್ಕೆ ಪಡಿತೀವಿ. ವನ್ಯಜೀವಿಗಳನ್ನ ಮಾಂಸಕ್ಕಾಗಿ ಮಾರಾಟ ಮಾಡುವ ದೊಡ್ಡ ಜಾಲವೇ ಜಿಂಕೆಗಳ ಹತ್ಯೆ ಹಿಂದಿರುವ ಶಂಕೆಯಿಂದ ಪ್ರಕರಣವನ್ನ ಗಂಭೀರವಾಗಿ ಕೈಗೆತ್ತಿಕೊಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಶೇಷ ತಂಡ ರಚಿಸಿ ಆರೋಪಿಯ ಸ್ಥಳ ಪತ್ತೆ ಮಾಡಿ ಹುಡುಕಾಟ ನಡೆಸುತ್ತಿದ್ದಾಗ ಬೆಂಗಳೂರು ಮೂಲದ ಸಾದರನಹಳ್ಳಿ ಅಂಚೆ ನವರತ್ನ ಅಗ್ರಹಾರ ಗ್ರಾಮದ ಸಂದೀಪ್ ಬಿನ್ ರಾಜಣ್ಣ ಎಂಬ ಪ್ರಮುಖ ಆರೋಪಿಯು ವಕೀಲರ ಜೊತೆ ಬಂದು ಶರಣಾಗಿದ್ದಾನೆ. ಆರೋಪಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ.